ಶ್ರೀಗಂಧದ ಪರಿಮಳವನ್ನ ಸೂಸುವ ಮೈಸೂರು ಸೋಪ್ ತಯಾರಿಕೆಯಲ್ಲಿ ದೇಶದಲ್ಲೇ ಹೆಸರು ಮಾಡಿರುವ ಕೆಎಸ್ ಮತ್ತು ಡಿಎಲ್ ಈಗ ದುಬಾರಿ ಸೋಪ್ ತಯಾರಿಕೆ ಪ್ಲಾನ್ ರೂಪಿಸಿದೆ. ಅಷ್ಟೇ ಅಲ್ಲ, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನು ನಕಲು ಮಾಡುವವರಿಗೆ ಚಾಟಿ ಏಟು ಬೀಸಲು ನಯಾ ಯೋಜನೆ ಕೂಡ ರೂಪಿಸಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಮಾರುಕಟ್ಟೆಗೆ ಲಗ್ಗೆ ಇಡಲಿದೆ ದುಬಾರಿ ಸೋಪ್. ಮೈಸೂರು ಸ್ಯಾಂಡಲ್ಸ್ನಿಂದ ನೂತನ ಪ್ರಯೋಗ. ಮೈಸೂರು ಸ್ಯಾಂಡಲ್ ಸೋಪ್ ಈಗಾಗಲೇ ಕರ್ನಾಟಕದಲ್ಲಿ ಎಲ್ಲರ ಫೇವರೇಟ್. ಶ್ರೀಗಂಧದ ಪರಿಮಳದ ಸೋಪ್ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿಯೂ ಕಮಾಲ್ ಮಾಡಿದೆ. ಈಗ ಕೆಎಸ್ಎನ್ಡಿಎಲ್ ಭಾರತದಲ್ಲಿಯೇ ದುಬಾರಿ ಸೋಪ್ ತಯಾರಿಕೆಯ ಪ್ಲಾನ್ ರೂಪಿಸಿದ್ದು ಇನ್ನೆರಡು ತಿಂಗಳಲ್ಲಿ ಮಾರುಕಟ್ಟೆಗೆ ಬರಲಿದೆ. ಶ್ರೀಗಂಧದ ಎಣ್ಣೆಯನ್ನು ಹೆಚ್ಚು ಬಳಸಿ ಉತ್ಕೃಷ್ಟ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಸೋಪ್ ಮಾರುಕಟ್ಟೆಗೆ ಬರಲಿದೆ. ಸದ್ಯ ವಿದೇಶಕ್ಕೆ ಕಳಿಸುವ ಉದ್ದೇಶದಿಂದ ಈ ಪ್ಲಾನ್ ರೂಪಿಸಲಾಗಿದ್ದು, ಒಂದು ಸೋಪಿನ ಬೆಲೆ ಬರೋಬ್ಬರಿ 4,000 ಇರಲಿದೆ ಎನ್ನಲಾಗಿದೆ. ಮಿಲೇನಿಯಮ್ ಅಂತ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡಿ ಆ ಸೋಪನ್ನು ಕೂಡ ಮಾರ್ಕೆಟಿಗೆ ಬಿಡುವಂಥ ಆಲೋಚನೆ ಆಗಿದೆ. ಅದರ ಜೊತೆಯಾಗಿ ವಿದೇಶ ಮಾರುಕಟ್ಟೆಯ ದೃಷ್ಟಿಯಿಂದ ಹೆಚ್ಚಿನ ಗಂಧದ ಎಣ್ಣೆಯನ್ನು ಅದಕ್ಕೆ ಬಳಕೆ ಮಾಡಿ ಅಂದಾಜು 4,000 ರೂಪಾಯಿಗೆ ಒಂದು ಸೋಪ್, ಆ ರೀತಿಯಾದಂಥ ಒಂದು ಸಾಬೂನನ್ನು ತಯಾರು ಮಾಡಲಿಕ್ಕೆ ಈಗಾಗಲೇ ನಮ್ಮ MD ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ನಕಲಿ ಸೋಪ್ ಮಾರಾಟಗಾರರ ಮೇಲೆ ಕಣ್ಣು. ಸ್ಯಾಂಡಲ್ ಸೋಪ್ಗಳಿಗೆ ಬರಲಿದೆ QR ಕೋಡ್. ಹೌದು, ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ನಕಲು ಮಾಡಿ ಮಾರಾಟ ಮಾಡುವ ವ್ಯವಸ್ಥಿತ ಜಾಲವು ಹೊರ ರಾಜ್ಯದಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ನಿಗಮ ಮುಂದಾಗಿದೆ. ಹೀಗಾಗಿ ಸೋಪ್ಗಳಿಗೆ ವಿಶೇಷವಾಗಿ QR ಕೋಡ್ ಅಳವಡಿಸಲು ನಿರ್ಧಾರ ಮಾಡಿದೆ. ಇದರಿಂದ ನಕಲಿ ಅಸಲಿ ಪ್ರಾಡಕ್ಟ್ಗಳ ವಿವರವನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದಾಗಿದೆ. ಅಲ್ಲದೆ ಈ ನಕಲಿ ಜಾಲದ ಮೇಲೆ ಕಣ್ಣಿಡಲು ಟೀಮ್ ಕೂಡ ರಚನೆ ಮಾಡಲಾಗಿದೆ ಅಂತಾರೆ KSDL MD. ಮೈಸೂರು ಸ್ಯಾಂಡಲ್ ಪ್ರಕರಣಕ್ಕೆ ಈಗ ಆಲ್ರೆಡಿ ನಾವು ಅವ್ರನ್ನ ಅರೆಸ್ಟ್ ಮಾಡಿಸಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕುವ ಪ್ರಕ್ರಿಯೆ ಈಗ ಆಲ್ರೆಡಿ ಆಗಿದೆ. ಬಟ್ ಆದರೂ ಕೂಡ ಸಮ್ ಪಾರ್ಟ್ ಆಫ್ ಒರಿಸ್ಸಾ, ಕಲ್ಕತ್ತಾ, ಇನ್ಕ್ಲೂಡಿಂಗ್ ಸಮ್ ಪಾರ್ಟ್ ಆಫ್ ದಿ ಆಂಧ್ರದಲ್ಲಿ ಇನ್ನೂ ಅದರ ಹಾವಳಿ ಇದೆ ಅಂತೇಳಿ ಕಂಡು ಬರ್ತಾ ಇದೆ. ಅದಕ್ಕೂ ನಾವು ಈಗ ಆ ಡಿಟೆಕ್ಷನ್ಗೆ ಒಂದು ಹೊಸ ಟೀಮ್ GM ಮಾರ್ಕೆಟಿಂಗ್ ನೇತೃತ್ವದಲ್ಲಿ ಮಾಡಿಕೊಂಡು ಅದನ್ನು ನಾವೆಲ್ಲ ಪರಿಶೀಲನೆ ಇದ್ದೀವಿ. ಸ್ಟಾಪ್ ಮಾಡ್ಸೋಕ್ಕೆ ನಾವು ಈ QR ಕೋಡು ಮತ್ತು ಈ ಬಾರ್ ಕೋಡ್ನ ಆ ಸಿಸ್ಟಮ್ನ ಇದು ತರಬೇಕಂತ ಈಗ ಅದು ಒಂದು ಆಲ್ರೆಡಿ ಮುಕ್ತಾಯ ಹಂತದಲ್ಲಿದೆ. ಇನ್ನು ಈ ರೀತಿಯ ನಯಾ ಪ್ಲಾನ್ಗಳಿಗೆ KSNDL ಹೆಚ್ಚು ವಹಿವಾಟು ಮಾಡಿ ಲಾಭದ ಹಾದಿಯಲ್ಲಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಟಾರ್ಗೆಟ್ ಮೀರಿ ಲಾಭದಲ್ಲಿದೆ. ಇದರ ಮಧ್ಯೆ ದೇಶದ ದುಬಾರಿ ಸೋಪ್ ತಯಾರಿಕೆಯಿಂದಲೂ ಭರ್ಜರಿ ಲಾಭ ಗಳಿಸುವ ನಿರೀಕ್ಷೆಯೂ ಇದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.